ಪ್ರೀತಿಯ ಆತ್ಮೀಯ ಬಂಧುಗಳೇ, ಇಂದಿನ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಅರಣ್ಯಕಾಂಡ ಪುಸ್ತಕದ ಅಧ್ಯಯನದಲ್ಲಿ ದೇವರು ಎಷ್ಟೊಂದು ಸತ್ಯಗಳನ್ನು ನಮಗೆ ತಿಳಿಸಿದ್ದಾನೆ ಅಲ್ಲವೇ? ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ಸಮಯದಲ್ಲಿ ಕರೆ ಮಾಡಿ ಈ ಸೇವೆಯನ್ನು ಬೆಂಬಲಿಸುತ್ತಿರುವ ನಿಮ್ಮೆಲ್ಲರಿಗೂ ವಂದನೆಗಳು. ಇಂದು ನಾವು ದೇವರ ಉದ್ದೇಶವು ನಾಶವಾಗಲಿಲ್ಲ, ಸಬ್ಬತ್ತನ್ನು ಮೀರಿದ್ದಕ್ಕೆ ಮರಣಶಿಕ್ಷೆ, ಕೋರಹ ಹಾಗೂ ಅವನ ಜೊತೆಯವರು ದೇವರಿಂದ ನೇಮಕವಾದ ಅಧಿಕಾರಕ್ಕೆ ತಿರುಗಿ ಬಿದ್ದದ್ದು ಎಂಬ ಅತಿ ಅಮೂಲ್ಯವಾದ ಸಂಗತಿಗಳನ್ನು ಧ್ಯಾನಿಸಲಿದ್ದೇವೆ. ಆದುದರಿಂದ ಪ್ರಾರ್ಥನಾಪೂರ್ವಕವಾಗಿ ನಮ್ಮ ಧ್ಯಾನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ತಂದೆಯ ಚಿತ್ತಕ್ಕೆ ವಿಧೇಯನಾದ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ಅರಣ್ಯಕಾಂಡ ಪುಸ್ತಕದ ಅಧ್ಯಯನದಲ್ಲಿ ದೇವರ ಉದ್ದೇಶವು ನಾಶವಾಗಲಿಲ್ಲ ಎಂಬ ವಿಚಾರವನ್ನು ಇಂದು ನಾವು ಧ್ಯಾನಿಸಲಿಕ್ಕಿದ್ದೇವೆ. ಆದುದರಿಂದ ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಅರಣ್ಯಕಾಂಡ ಪುಸ್ತಕ 15ನೇ ಅಧ್ಯಾಯ 1 ಮತ್ತು 2ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲ್ಯರಿಗೆ ಹೀಗೆ ಆಜ್ಞಾಪಿಸಬೇಕು, ನಾನು ನಿಮ್ಮ ನಿವಾಸಕ್ಕಾಗಿ ಕೊಡುವ ದೇಶಕ್ಕೆ ನೀವು ಸೇರಿದ ನಂತರ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವರು ಆ ದೇಶವನ್ನು ಸೇರಿದ ಬಳಿಕ ಮಾಡಬೇಕಾದ ಸಂಗತಿಗಳನ್ನು ದೇವರು ಇಸ್ರಾಯೇಲ್ಯರಿಗೆ ತಿಳಿಸುತ್ತಾನೆ. 40 ವರ್ಷಗಳ ಬಳಿಕ ಇಸ್ರಾಯೇಲ್ಯರ ಮುಂದಣ ಜನಾಂಗವು ಆ ದೇಶವನ್ನು ಸೇರಿದಾಗ ತಮ್ಮ ಪಿತೃಗಳು ಮಾಡದೇ ಬಿಟ್ಟವುಗಳನ್ನು ಅವರು ನಡೆಸಿದರು. ಬನ್ನಿರಿ, ಮುಂದುವರೆದು ನಾವು ಅರಣ್ಯಕಾಂಡ ಪುಸ್ತಕ 15ನೇ ಅಧ್ಯಾಯ 3 ಮತ್ತು 4ನೇ ವಚನಗಳನ್ನು ಧ್ಯಾನಿಸೋಣ. ಯೆಹೋವನಿಗೆ ಸುವಾಸನೆಯನ್ನುಂಟು ಮಾಡುವುದಕ್ಕಾಗಿ ದನಗಳಲ್ಲಾಗಲಿ ಆಡು ಕುರಿಗಳಲ್ಲಾಗಲಿ ಒಂದು ಪಶುವನ್ನು ಹೋಮ ಮಾಡುವವನು ಸರ್ವಾಂಗ ಹೋಮ ಮಾಡಿದರೂ ಸರಿಯೇ, ಹರಕೆ ಸಲ್ಲಿಸುವುದಕ್ಕೆ, ಕೃತಜ್ಞತೆಯನ್ನು ತೋರಿಸುವುದಕ್ಕೂ, ಹಬ್ಬವನ್ನು ಆಚರಿಸುವುದಕ್ಕೂ ಸಮಾಧಾನ ಯಜ್ಞ ಮಾಡಿದರೂ ಸರಿಯೇ, ಅದರೊಂದಿಗೆ ಧಾನ್ಯ ನೈವೇದ್ಯಕ್ಕಾಗಿ 1.5 ಸೇರು ಎಣ್ಣೆ ಬೆರೆಸಿದ 3 ಸೇರು ಗೋಧಿಯ ಹಿಟ್ಟನ್ನು, ಪಾನದ್ರವ್ಯಕ್ಕಾಗಿ 1.5 ಸೇರು ದ್ರಾಕ್ಷಾರಸವನ್ನು ತರಬೇಕು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಯಜ್ಞದ ಕುರಿತಾಗಿ ದೇವರು ಅವರಿಗೆ ತಿಳಿಸುತ್ತಾ ಹೋಗುತ್ತಾನೆ. 1.5 ಸೇರು ಎಣ್ಣೆಯನ್ನು ಸೇರಿಸಬೇಕು ಎಂಬುದಾಗಿ ನೋಡುವಾಗ ಎಣ್ಣೆಯು ಪವಿತ್ರಾತ್ಮನಿಗೆ ಸೂಚಕವಾಗಿದೆ ಮತ್ತು ಪಾನದ್ರವ್ಯಕ್ಕಾಗಿ 1.5 ಸೇರು ದ್ರಾಕ್ಷಾರಸವನ್ನು ತರಬೇಕು ಎಂಬುದನ್ನು ನೋಡುವಾಗ ಅದು ಸಂತೋಷವನ್ನು ಸೂಚಿಸುತ್ತದೆ. ಪ್ರಿಯರೇ, ದೇವರು ಹೇಳುವ ಮಾತನ್ನು ಗಮನಿಸಿರಿ. ವಚನ 8ರಲ್ಲಿ ಹೀಗೆ ಹೇಳುತ್ತದೆ: ನೀವು ತರುವಂಥದ್ದು ಹೋರಿಯಾದ ಪಕ್ಷಕ್ಕೆ ಎಂಬುದಾಗಿ. ಪ್ರಿಯರೇ, ಅವರು ಮಾಡಿ ಮುಗಿಸಿದ ರೀತಿಯಲ್ಲಿ ದೇವರು ಹೇಳುತ್ತಿದ್ದಾನೆ. ಈಗಿನ ಜನರು ಅರಣ್ಯ ಮಾರ್ಗದಲ್ಲಿ ವಿಗ್ರಹಾರಾಧನೆಗೆ ತಿರುಗಿಕೊಂಡರೂ ಅವರ ನಂತರ ಹೊಸ ಜನಾಂಗವು ಯೇಸು ಕ್ರಿಸ್ತನಿಗೆ ಸೂಚಕವಾದ ಈ ಯಜ್ಞಗಳನ್ನೆಲ್ಲ ಸಮರ್ಪಿಸಲಿಕ್ಕಿದ್ದಾರೆ. ಪ್ರೀತಿಯುಳ್ಳ ನನ್ನ ಸ್ನೇಹಿತನೇ, ನಿನ್ನ ಜೀವಿತ ಹೇಗಿದೆ? ಬಹುಶಃ ಭಾನುವಾರ ನೀನು ದೇವಾಲಯಕ್ಕೆ ಹೋಗುತ್ತಿ ಮತ್ತು ಆಗ ನಿನ್ನ ಯೋಚನೆ ದೇವರ ವಾಕ್ಯದಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ತುಂಬಿರಬಹುದು. ಆದರೆ ಸೋಮವಾರ ನೀನು ಈ ಲೋಕದ ಅರಣ್ಯ ಪ್ರಯಾಣಕ್ಕೆ ತೊಡಗುವಾಗ ಸ್ಥಿತಿ ಹೇಗಿರುತ್ತದೆ? ಲೋಕದವರ ವಿಗ್ರಹಾರಾಧನೆಗೆ ನೀನು ಸೇರಿಕೊಳ್ಳುತ್ತೀಯೋ? ಈ ಲೋಕದ ದೇವರುಗಳ ಸೇವೆ ಮಾಡುತ್ತೀಯೋ? ಭಾನುವಾರ ಧಾರ್ಮಿಕ ಜೀವನ ನಡೆಸಿ ವಾರದ ಉಳಿದ ದಿನಗಳಲ್ಲಿ ಲೌಕಿಕನಾಗಿ ಬದುಕುತ್ತೀಯಾ? ಕರ್ತನಾದ ಯೇಸು ನಿನ್ನೊಂದಿಗೆ ನೀನು ಹೋಗುವಲ್ಲೆಲ್ಲ ಬರಲು ಇಚ್ಛಿಸುತ್ತಾನೆ. ಅದು ನೀನು ಅಂಗಡಿಗೆ ಹೋಗುವಾಗ ಇರಬಹುದು, ದಾರಿ ನಡೆಯುವಾಗಲೂ ಇರಬಹುದು, ನಿನ್ನ ವ್ಯಾಪಾರದ ಸ್ಥಳದಲ್ಲಿ, ಎಲ್ಲ ಕಡೆಯಲ್ಲೂ ಆತನು ನಿನ್ನ ಜೊತೆ ಇರಬಯಸುತ್ತಾನೆ. ಭಾನುವಾರ ದೇವಾಲಯದಲ್ಲಿ ನಿನ್ನೊಂದಿಗೆ ಇದ್ದಂತೆ ವಾರದ ಉಳಿದ ಎಲ್ಲ ದಿನಗಳಲ್ಲೂ ಇರಬಯಸುತ್ತಾನೆ. ನೀನು ಇದಕ್ಕೆ ಸಿದ್ಧನಾಗಿದ್ದೀಯೋ? ಪ್ರೀತಿಯುಳ್ಳ ದೇವಜನರೇ, ಯಾಜಕಾಂಡ ಪುಸ್ತಕದಲ್ಲಿ ನೋಡಿದಂತೆ ತಿಳಿಯದೆ ಮಾಡಿದ ಪಾಪಗಳ ಪ್ರಾಯಶ್ಚಿತ್ತದ ಕುರಿತಾಗಿ ಇಲ್ಲಿ ದೇವರು ತಿಳಿಸುತ್ತಾನೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿದು ಅರಣ್ಯಕಾಂಡ ಪುಸ್ತಕ 15ನೇ ಅಧ್ಯಾಯ 24ನೇ ವಚನದಿಂದ 26ನೇ ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಅವರೆಲ್ಲರೂ ಒಟ್ಟಾಗಿ ಯೆಹೋವನಿಗೆ ಸುವಾಸನೆಯನ್ನುಂಟು ಮಾಡುವುದಕ್ಕೋಸ್ಕರ ಸರ್ವಾಂಗ ಹೋಮವಾಗಿ 1 ಹೋರಿಯನ್ನು, ನೈವೇದ್ಯವಾಗಿ ಅದಕ್ಕೆ ನೇಮಿತವಾದ ಧಾನ್ಯ ದ್ರವ್ಯ ಪಾನದ್ರವ್ಯಗಳನ್ನು, ದೋಷ ಪರಿಹಾರಕ ಯಜ್ಞಕ್ಕಾಗಿ 1 ಹೋತವನ್ನು ಸಮರ್ಪಿಸಬೇಕು. ಯಾಜಕನು ಇಸ್ರಾಯೇಲ್ಯರ ಸರ್ವ ಸಮೂಹದವರಿಗೋಸ್ಕರ ದೋಷ ಪರಿಹಾರವನ್ನು ಮಾಡಿದಾಗ ಅವರಿಗೆ ಕ್ಷಮಾಪಣೆಯಾಗುವುದು.
ಅವರು ಆ ತಪ್ಪನ್ನು ತಿಳಿಯದೇ ಮಾಡಿದ್ದರಿಂದ ಮತ್ತು ಅವರು ಅದನ್ನು ಪರಿಹರಿಸುವುದಕ್ಕಾಗಿ ಯೆಹೋವನ ಸನ್ನಿಧಿಯಲ್ಲಿ ಸರ್ವಾಂಗ ಹೋಮವನ್ನು ಮಾಡಿಸಿದ್ದರಿಂದ ಇಸ್ರಾಯೇಲ್ಯರ ಸರ್ವ ಸಮೂಹದವರಿಗೂ ಅವರಲ್ಲಿ ಇಳುಕೊಂಡಿರುವ ಅನ್ಯದೇಶದವರಿಗೂ ಕ್ಷಮಾಪಣೆಯಾಗುವುದು, ಜನರೆಲ್ಲರೂ ಆ ತಪ್ಪನ್ನು ತಿಳಿಯದೆ ಮಾಡಿದರಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ತಿಳಿಯದೆ ಮಾಡುವ ಪಾಪಗಳ ಕುರಿತು ತುಂಬ ಚರ್ಚೆಯುಂಟಾಗುತ್ತದೆ. ಸುವಾರ್ತೆಯನ್ನು ಕೇಳದೇ ಇರುವ ಅನ್ಯಜನರು ನಾಶವಾಗುತ್ತಾರೋ ಎಂಬ ಪ್ರಶ್ನೆ. ಆದರೆ ನಾನು ಹೇಳುವುದೇನೆಂದರೆ, ಅವರು ಸುವಾರ್ತೆ ಕೇಳದ್ದರಿಂದ ನಾಶವಾಗುವುದಿಲ್ಲ, ಪಾಪಿಗಳಾಗಿರುವುದರಿಂದ ನಾಶವಾಗುತ್ತಾರೆ. ಪ್ರಿಯರೇ, ತಿಳಿಯದೆ ಮಾಡಿದ ಪಾಪಗಳಿಗೂ ಪ್ರಾಯಶ್ಚಿತ್ತವಾಗಬೇಕು. ಜನರು ಸುವಾರ್ತೆ ಕೇಳಿದ್ದಾರೋ ಇಲ್ಲವೋ ಎಂಬುದು ಮುಖ್ಯವಲ್ಲ, ಆದರೆ ಪಾಪಿಗಳಾಗಿದ್ದರಿಂದಲೇ ಅವರು ನಾಶವಾಗುತ್ತಾರೆ. ಪ್ರತಿಯೊಬ್ಬನಿಗೂ ಸುವಾರ್ತೆ ಕೇಳಿ ತೀರ್ಮಾನ ಮಾಡುವ ಅವಕಾಶ ಸಿಕ್ಕೇ ಸಿಗುತ್ತದೆಂದು ನಾನು ನಂಬುತ್ತೇನೆ. ಆದರೆ ಜನರು ಸುವಾರ್ತೆ ಕೇಳುವುದಕ್ಕಿಂತಲೂ ಮೊದಲೇ ನಾಶನ ಪಾತ್ರರಾಗಿರುತ್ತಾರೆ. ಯೇಸು ಕ್ರಿಸ್ತನು ನಾಶವಾಗುವವರನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು. ಮಾನವರೆಲ್ಲರೂ ಸ್ವಭಾವತಃ ನಾಶನ ಪಾತ್ರರೇ, ಆದರೆ ತಮಗೆ ಸುವಾರ್ತೆ ಸಿಗಲಿಲ್ಲವೆಂದು ಅವರು ಕೂಗಿಕೊಂಡಿರುವುದಿಲ್ಲ. ಸುವಾರ್ತೆ ಕೇಳದಿರುವವರಿಗೆ ನೀನು ಸುವಾರ್ತೆಯನ್ನು ಹೇಳಿದರೂ ಅವರು ಕೇಳಿ ತಿಳಿದುಕೊಳ್ಳುವ ಆಸಕ್ತಿ ಎಲ್ಲಿರುವುದಿಲ್ಲವೆಂಬುದನ್ನು ನೀನು ಕಾಣಬಹುದು. ಪ್ರಿಯರೇ, ಮುಂದುವರೆದು ನಾವು ನೋಡುತ್ತೇವೆ, ಸಬ್ಬತ್ ಮೀರಿದಕ್ಕೆ ಮರಣ ಶಿಕ್ಷೆ ಎಂಬುದಾಗಿ. ಅವರ ಅರಣ್ಯ ಪ್ರಯಾಣದಲ್ಲಿ ನಡೆದ ಈ ಘಟನೆ ದಿಗ್ಭ್ರಮೆಗೊಳಿಸುವಂತಹದ್ದು. ಬನ್ನಿರಿ ಪ್ರಿಯರೇ, ಮುಂದುವರೆದು ನಾವು ಅರಣ್ಯಕಾಂಡ ಪುಸ್ತಕ 15ನೇ ಅಧ್ಯಾಯ 32ನೇ ವಚನದಿಂದ 36ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರೆದಿದೆ: ಇಸ್ರಾಯೇಲ್ಯರು ಅರಣ್ಯದಲ್ಲಿ ಇದ್ದಾಗ ಒಬ್ಬನು ಸಬ್ಬತ್ ದಿನದಲ್ಲಿ ಕಟ್ಟಿಗೆ ಕೂಡಿಸುವುದನ್ನು ಕಂಡರು. ಕಂಡವರು ಅವನನ್ನು ಮೋಶೆ, ಆರೋನರ ಮತ್ತು ಸರ್ವ ಸಮೂಹದವರ ಬಳಿಗೆ ಹಿಡಿದುಕೊಂಡು ಬಂದರು. ಅಂಥವನಿಗೆ ವಿಧಿಸಬೇಕಾದ ಶಿಕ್ಷೆಯ ವಿಷಯದಲ್ಲಿ ಆವರೆಗೂ ವಿಧಿಯೇ ಇರಲಿಲ್ಲವಾದ ಕಾರಣ ಅವರು ಅವನನ್ನು ಕಾವಲಲ್ಲಿಟ್ಟರು. ತರುವಾಯ ಯೆಹೋವನು, ಆ ಮನುಷ್ಯನಿಗೆ ಮರಣಶಿಕ್ಷೆಯಾಗಬೇಕು, ಸರ್ವ ಸಮೂಹದವರು ಪಾಳೆಯದ ಹೊರಗೆ ಅವನನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆಗೆ ಆಜ್ಞಾಪಿಸಿದನು. ಯೆಹೋವನು ಮೋಶೆಗೆ ಅಪ್ಪಣೆ ಕೊಟ್ಟಂತೆ ಸರ್ವ ಸಮೂಹದವರು ಆ ಮನುಷ್ಯನನ್ನು ಪಾಳೆಯದ ಹೊರಗೆ ಹಿಡುಕೊಂಡು ಹೋಗಿ ಕಲ್ಲೆಸೆದು ಕೊಂದರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಅತೀ ಕಠಿಣವಾದ ಶಿಕ್ಷೆಯಾಗಿದೆ ಅಲ್ಲವೇ? ಇದರಿಂದ ಒಂದು ಸಂಗತಿ ನಮಗೆ ಸ್ಪಷ್ಟವಾಗುತ್ತದೆ: ದಶಾಜ್ಞೆಗಳಲ್ಲಿ ಯಾವುದನ್ನು ಮೀರಿದರೂ ಮರಣಶಿಕ್ಷೆ ದೊರಕುತ್ತದೆ ಎಂಬುದಾಗಿ. ಯೇಸು ಕ್ರಿಸ್ತನು ನಮ್ಮ ಮರಣವನ್ನು ತಾಳಿದನೆಂದು ಹೇಳುವಾಗ ಇದನ್ನು ನಾವು ತಿಳಿಯಬೇಕು. ಬನ್ನಿರಿ, ಮುಂದುವರೆದು ನಾವು ನೋಡುತ್ತೇವೆ ನೀಲಿ ದಾರ ಹಾಗೂ ಗೊಂಡೆ ಎಂಬ ವಿಚಾರದ ಬಗ್ಗೆ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಅರಣ್ಯಕಾಂಡ ಪುಸ್ತಕ 15ನೇ ಅಧ್ಯಾಯ 37ನೇ ವಚನದಿಂದ 41ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ಇಸ್ರಾಯೇಲ್ಯರು ಅವನ ಸಂತತಿಯವರು ತಮ್ಮ ವಸ್ತ್ರಗಳ ಮೂಲೆಗಳಲ್ಲಿ ಗೊಂಡೆಗಳನ್ನು ಕಟ್ಟಿಕೊಳ್ಳಬೇಕು. ಪ್ರತಿಯೊಂದು ಗೊಂಡೆಯು ಒಂದೊಂದು ನೀಲಿ ದಾರದಿಂದ ಕೂಡಿರಬೇಕೆಂದು ಅವರಿಗೆ ಆಜ್ಞಾಪಿಸು. ಆ ಗೊಂಡೆಗಳ ಉಪಯೋಗವೇನೆಂದರೆ, ನೀವು ಅವುಗಳನ್ನು ನೋಡುವಾಗ ಯೆಹೋವನ ಆಜ್ಞೆಗಳನ್ನೆಲ್ಲ ನೆನಪಿಗೆ ತಂದುಕೊಂಡು ನಡೆಸಬೇಕು. ಮತ್ತು ನೀವು ಪೂರ್ವದಲ್ಲಿ ನನಗೆ ದ್ರೋಹಿಗಳಾಗಿ ಮನಸ್ಸಿಗೂ ಕಣ್ಣಿಗೂ ತೋರಿದಂತೆ ದಾರಿ ತಪ್ಪಿ ನಡೆದ ಪ್ರಕಾರ ಇನ್ನೂ ನಡೆಯದೆ ನನ್ನ ಆಜ್ಞೆಗಳನ್ನೆಲ್ಲ ಲಕ್ಷಿಸಿ ಅನುಸರಿಸಿ ನಿಮ್ಮ ದೇವರಿಗೆ ಪ್ರತಿಷ್ಠಿತರಾಗಿರಬೇಕೆಂಬುದೇ. ನಾನು ನಿಮ್ಮ ದೇವರಾಗುವುದಕ್ಕೆ ನಿಮ್ಮನ್ನು ಐಗುಪ್ತ ದೇಶದೊಳಗಿಂದ ಬರಮಾಡಿದ ನಿಮ್ಮ ದೇವರಾದ ಯೆಹೋವನು, ನಾನು ನಿಮ್ಮ ದೇವರಾದ ಯೆಹೋವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪರಲೋಕದ ಬಣ್ಣವಾದ ಆ ನೀಲಿಯು ಅವರು ದೇವಜನರಾಗಿದ್ದಾರೆಂಬುದನ್ನು ನೆನಪಿಸುತ್ತಿತ್ತು. ಆದ್ದರಿಂದ ಅವರು ಈ ಲೋಕದಲ್ಲಿ ಪರಲೋಕದವರಂತೆ ನಡೆದುಕೊಳ್ಳಬೇಕು. ಪ್ರಿಯರೇ, ಈ ದಿನಗಳಲ್ಲೂ ತಾವು ದೇವರ ಮಕ್ಕಳು, ಪ್ರತ್ಯೇಕಿಸಲ್ಪಟ್ಟವರೂ ಆಗಿದ್ದು ಕರ್ತನಾದ ಯೇಸು ಕ್ರಿಸ್ತನಿಗಾಗಿ ಜೀವಿಸತಕ್ಕದೆಂದು ಅನೇಕ ವಿಶ್ವಾಸಿಗಳನ್ನು ಈ ದಿನಗಳಲ್ಲಿ ಎಚ್ಚರಿಸುವ ಅಗತ್ಯವಿದೆ. ದೇವರಿಗೆ ಮಹಿಮೆಯಾಗಲಿ. ಇಲ್ಲಿಯವರೆಗೆ ಅರಣ್ಯಕಾಂಡ ಪುಸ್ತಕದ 15ನೇ ಅಧ್ಯಾಯ ಧ್ಯಾನವನ್ನು ಮಾಡಿ ಮುಗಿಸಿದೆವು. ದೇವರಾತ್ಮನು ನಮ್ಮ ನಡೆಸಿದ್ದಾನೆ. ಆತನನ್ನು ವಂದಿಸುತ್ತಾ ಮುಂದಿನ ನಮ್ಮ ಧ್ಯಾನದಲ್ಲಿ ಅರಣ್ಯಕಾಂಡ ಪುಸ್ತಕ 16ನೇ ಅಧ್ಯಾಯಕ್ಕೆ ಬರೋಣ. ಪ್ರಿಯರೇ, ಈ 16ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ ದೇವರಿಂದ ನೇಮಕವಾದ ಅಧಿಕಾರಕ್ಕೆ ವಿರುದ್ಧ ದಂಗೆ,
6ನೇ ಬಾರಿ ಗುಣುಗುಟ್ಟುವಿಕೆ ಎಂಬುದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಈ ಅಧ್ಯಾಯವು ಇಸ್ರಾಯೇಲ್ಯರ ಗುಣುಗುಟ್ಟುವಿಕೆಯೊಂದಿಗೆ ಪ್ರಾರಂಭವಾಗುತ್ತದೆ. ಇದು ಅವರ 5ನೇ ಗುಣುಗುಟ್ಟುವಿಕೆ. ಮುಂದಕ್ಕೆ ಅಧ್ಯಾಯ ಮುಗಿಯುವ ಮೊದಲು 6ನೇ ಗುಣುಗುಟ್ಟುವಿಕೆಯನ್ನು ನೋಡಲಿದ್ದೇವೆ. ಇಸ್ರಾಯೇಲ್ಯರ ಈ ಅಲೆದಾಡುವಂತಾದ್ದು ಯಾಜಕರೊಳಗಿನ ಗುಣುಗುಟ್ಟುವಿಕೆಯಾಗಿದೆ. ಇದನ್ನು ಕೊರೋಹನು ಆರಂಭಿಸಿದನು. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ಅರಣ್ಯಕಾಂಡ ಪುಸ್ತಕ 16ನೇ ಅಧ್ಯಾಯ ಅದರ ಮೊದಲಿನ 3 ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಲೇವಿಯ ಮರಿಮಗನು, ಕೇಹಾತನ ಮೊಮ್ಮಗನು, ಇಚ್ಹಾರನ ಮಗನೂ ಆದ ಕೊರಹನು, ಅವನಲ್ಲದೆ ರೂಬೇನ್ ಕುಲದವರಲ್ಲಿ ಎಲಿಯಾಬನ ಮಕ್ಕಳಾದ ದಾತಾನ್, ಅಬಿರಾಮರು, ಪೆಲೇತನ ಮಗನಾದ ಓನನು ಮತ್ತು ಸಮೂಹದವರಲ್ಲಿ ಮುಖ್ಯಸ್ಥರಾಗಿಯೂ ಆಲೋಚನಾಕರ್ತರಾಗಿಯೂ ಹೆಸರುಗೊಂಡವರಾಗಿಯೂ ಇದ್ದ 250 ಮಂದಿ ಇಸ್ರಾಯೇಲ್ಯರು ಮೋಶೆಗೆ ವಿರೋಧವಾಗಿ ತಿರುಗಿಬಿದ್ದರು. ಅವರು ಒಟ್ಟಾಗಿ ಕೂಡಿಕೊಂಡು ಮೋಶೆ ಆರೋನರ ಬಳಿಗೆ ಬಂದು, ನಿಮ್ಮಿಂದ ಸಾಕಾಯಿತು. ಈ ಸಮೂಹದವರಲ್ಲಿ ಪ್ರತಿಯೊಬ್ಬನೂ ದೇವರಿಗೆ ಪ್ರತಿಷ್ಠಿತನೇ. ಯೆಹೋವನು ಇವರೆಲ್ಲರ ಮಧ್ಯದಲ್ಲಿ ಇದ್ದಾನಲ್ಲವೇ? ಹೀಗಿರಲಾಗಿ ಯೆಹೋವನ ಸಮೂಹದವರಿಗಿಂತಲೂ ನಿಮ್ಮನ್ನು ನೀವೇ ಹೆಚ್ಚಿಸಿಕೊಳ್ಳುವುದೇನು ಎಂದು ಹೇಳಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕೊರಹನು ಹೆಚ್ಚು ಅಧಿಕಾರವಿದ್ದ ಲೇವಿಯನಾಗಿದ್ದನು. ಅವನ ಜೊತೆಗೆ ಅಧಿಕಾರ ಹೊಂದಿದ್ದ 250 ಮಂದಿ ಮುಖ್ಯಸ್ಥರೂ ಸೇರಿಕೊಂಡರು. ದಂಗೆಯು ಯಶಸ್ವಿಯಾಗಬೇಕಾದರೆ ಅದರಲ್ಲಿ ಪ್ರಮುಖ ಜನರು ಸೇರಿರಬೇಕು. ಅದಕ್ಕೆ ಬುದ್ಧಿಶಕ್ತಿಯೂ ಹಣದ ಬೆಂಬಲವೂ ಅಗತ್ಯ. ಇಲ್ಲಿನ ದಂಗೆಯು ಸಣ್ಣ ಸ್ವರೂಪದ್ದಲ್ಲ. ಪ್ರಿಯರೇ, ಪ್ರತಿಭಟನೆ, ಮೆರವಣಿಗೆಗಳು ಇತ್ತೀಚಿನ ಬೆಳವಣಿಗೆಗಳೆಂದು ನಾವು ಭಾವಿಸಬಹುದು. ಆದರೆ ಅವು ಈಗಿನವುಗಳಲ್ಲ. ಇಲ್ಲಿ ಅಧಿಕಾರದೆದುರು ಪ್ರತಿಭಟನೆ ನಡೆಯುತ್ತದೆ. ಈ ಮುಂದಾಳುಗಳು ಸಮರ್ಥರಾಗಿದ್ದು ಜನರೊಂದಿಗೆ ಹೀಗೆ ಮಾತಾಡುತ್ತಾರೆ: ನಿಮ್ಮ ಹಕ್ಕುಗಳು ಕಸಿಯಲ್ಪಟ್ಟಿವೆ. ನಿಮ್ಮ ನಾಯಕರು ಅಧಿಕಾರವನ್ನು ದುರುಪಯೋಗಪಡಿಸುತ್ತಿದ್ದಾರೆ. ನಿಮಗೆ ಸಿಗಬೇಕಾದದ್ದು ಸಿಗುತ್ತಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಹೇಳಲ್ಪಟ್ಟ ದೂರುಗಳು ಯಾವುದೂ ನಿಜವಾದದ್ದಲ್ಲ. ಅವುಗಳು ಆಧಾರರಹಿತವಾದವುಗಳು. ಮೋಶೆ ತನ್ನನ್ನು ಹೆಚ್ಚಿಸಿಕೊಂಡವನಲ್ಲ. ಅವನ ಚರಿತ್ರೆಯನ್ನು ನೋಡುವುದಾದರೆ ದೇವರು ಅವನನ್ನು ಕರೆದಾಗ ಅವನು ಒಪ್ಪಿಕೊಳ್ಳಲಿಲ್ಲ. ಈ ಜನರ ನಾಯಕನಾಗಿರಲು ತಾನು ಸಮರ್ಥನಲ್ಲವೆಂದು ಭಾವಿಸಿದನು. ದೇವರು ಅವನನ್ನು ಅರಣ್ಯದಲ್ಲಿ ತರಬೇತುಗೊಳಿಸಿದ ಬಳಿಕವೂ ಅವನು ನಾಯಕನಾಗಲು ಒಪ್ಪಲಿಲ್ಲ. ಅವನು ಒಬ್ಬ ಸಹಾಯಕನು ಬೇಕೆಂದು ಕೇಳಿಕೊಂಡನು. ಆಗ ದೇವರು ಆರೋನನನ್ನು ಅವನಿಗೆ ಒದಗಿಸಿದನು. ಮೋಶೆ ಈ ಲೋಕದಲ್ಲೆಲ್ಲ ಅತೀ ದೀನನವನಾಗಿದ್ದನು. ಪ್ರವಾದಿಸುವವರನ್ನು ಸುಮ್ಮನಿರಿಸಬೇಕೆಂದು ಯೆಹೋಶುವನು ಕೇಳಿದಾಗ ಮೋಶೆ ಎಲ್ಲರೂ ಪ್ರವಾದಿಸಿದರೆ ಒಳ್ಳೆಯದೆಂದು ಹೇಳಿದ್ದನು. ಅವನಲ್ಲಿ ಸ್ವಲ್ಪವೂ ಅಸೂಯೆ ಇರಲಿಲ್ಲ. ಮೋಶೆ ಪಾಪರಹಿತನಾಗಿರಲಿಲ್ಲ, ಆದರೆ ಅವನು ಎಂದಿಗೂ ತನ್ನನ್ನು ಹೆಚ್ಚಿಸಿಕೊಂಡಿರಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿನ ಸಮಸ್ಯೆಗೆ ಮೂಲ ಕಾರಣವೇನು? ಅದು ಕೊರೋಹನಲ್ಲಿದ್ದ ಮತ್ಸರ. ಈ ಅಸೂಯೆಯು ಬಹು ಭಯಂಕರವಾದ ಸಂಗತಿಯಾಗಿದೆ. ಎಲ್ಲ ಅಧಿಕಾರವೂ ದೇವರಿಂದಲೇ ಕೊಡಲ್ಪಟ್ಟಿದ್ದು ಯಾವ ಮನುಷ್ಯನೂ ಈ ಗೌರವವನ್ನು ತನಗೆ ತಾನೇ ತೆಗೆದುಕೊಳ್ಳಲು ಆಗುವುದಿಲ್ಲ. ಪಾಳೆಯದಲ್ಲಿ ದೇವರು ಬೇರೆ ಬೇರೆ ಸ್ಥಾನವನ್ನು ಜನರಿಗೆ ನೇಮಿಸಿದ್ದನು. ಲೇವಿಯರಿಗೆ ಮಾಡಬೇಕಾದ ನಿರ್ದಿಷ್ಟ ಕೆಲಸಗಳನ್ನು ಕೊಟ್ಟಿದ್ದನು. ಕೊರೋಹನು ಕೇಹಾತ್ಯನ ಗೋತ್ರದವನಾಗಿದ್ದು ಅವರೆಲ್ಲರ ಸ್ಥಾನ ಸೇವೆಗಳು ದೇವರಿಂದಲೇ ನೇಮಕವಾದದ್ದಾಗಿತ್ತು. ಮೋಶೆಗೆ ಅವರ ಸ್ಥಾನವೂ ಕರ್ತವ್ಯಗಳೂ ಇದ್ದವು. ಇಂಥ ಪ್ರತಿಭಟನೆಗಳನ್ನು ಹತ್ತಿಕ್ಕಲೇಬೇಕು ಹಾಗೂ ಕಠಿಣವಾದ ಶಿಕ್ಷೆಯೂ ಅಗತ್ಯವಾಗಿತ್ತು. ಪ್ರಿಯರೇ, ನಾವು ಇದನ್ನು ಗಮನಿಸಿಕೊಳ್ಳಬೇಕಾಗಿದೆ. ಸಭೆಗಳಲ್ಲಿ ಎಲ್ಲ ಕಡೆಗಳಲ್ಲಿಯೂ ಸಮಸ್ಯೆಗಳಿದ್ದೇ ಇವೆ. ನಮಗೆ ಅನೇಕ ಸಮಸ್ಯೆಗಳು ಎದುರಾಗಿರುವುದರಿಂದ ನಾವು ಯಾವಾಗಲೂ ಸಮಸ್ಯೆಗಳನ್ನೇ ನಿರೀಕ್ಷಿಸುತ್ತೇವೆ. ಈ ದಿನಗಳಲ್ಲಿ ಸಭೆಗಳಲ್ಲಿನ ವಿರೋಧತ್ವವು ಸಮಸ್ಯೆಗಳಿಗೂ ಮೂಲ ಕಾರಣವು ಹೊಟ್ಟೆ ಕಿಚ್ಚೇ ಆಗಿರುತ್ತದೆಂಬುದನ್ನು ನನ್ನ ಅನುಭವದಿಂದ ತಿಳಿದುಕೊಂಡಿದ್ದೇನೆ. ಆದ್ದರಿಂದಲೇ ನಾವು ದೀನತನವನ್ನು, ಸಾತ್ವಿಕತ್ವವನ್ನು ಹೊಂದಿದವರಾಗಿರಬೇಕೆಂದು ಸತ್ಯವೇದವು ನಮಗೆ ತಿಳಿಸುತ್ತದೆ. ಪ್ರಿಯರೇ, ನಾವು ದೀನತನದಿಂದಿರಬೇಕು. ಎಲ್ಲ ಅಧಿಕಾರವು ದೇವರಿಂದಲೇ ಕೊಡಲ್ಪಟ್ಟದ್ದೆಂದು ನಾವು ತಿಳಿದುಕೊಳ್ಳಬೇಕು. ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಸಭೆಯನ್ನು ಒಂದು ದೇಹವೆಂಬುದಾಗಿ, ಮಾನವ ದೇಹವೆಂದಾಗಿ ಹೇಳಿದ್ದಾನೆ. ದೇಹಕ್ಕೆ ಅನೇಕ ಅಂಗಗಳಿರುವ ಹಾಗೆಯೇ ಸಭೆಗೂ ಅನೇಕ ಅಂಗಗಳಿರುತ್ತದೆ. ನಾವು ರಚಿಸಲ್ಪಟ್ಟಾಗ ದೇವರು ನಮ್ಮನ್ನು ಪವಿತ್ರಾತ್ಮನ ಸ್ನಾನದ ಮೂಲಕ ಈ ದೇಹದ ಅಂಗವನ್ನಾಗಿ ಮಾಡುತ್ತಾನೆ. ಈ ವಿಶ್ವಾಸಿಗಳಿಂದಾದ ದೇಹದಲ್ಲಿ ನಾವು ಕಾರ್ಯ ಮಾಡಬೇಕಾಗಿದೆ.
ಪವಿತ್ರಾತ್ಮನ ವರಗಳು ಅನೇಕ ಇವೆ. ನೀನು ಒಬ್ಬ ಕ್ರೈಸ್ತ ವಿಶ್ವಾಸಿಯಾಗಿರುವುದಾದರೆ ನಿನಗೂ ವರ ಕೊಡಲ್ಪಟ್ಟಿದೆ. ನೀನು ಆ ವರವನ್ನು ಆ ದೇಹದಲ್ಲಿ ಕಾರ್ಯದಲ್ಲಿ ಉಪಯೋಗಿಸಬೇಕಾಗಿದೆ. ಇಡೀ ದೇಹವು ನಾಲಿಗೆಯಲ್ಲ, ಆದ್ದರಿಂದ ಎಲ್ಲರೂ ಅನ್ಯ ಭಾಷೆಗಳಲ್ಲಿ ಮಾತಾಡುವುದಿಲ್ಲ. ದೇಹವೆಲ್ಲ ಕಿವಿ ಅಥವಾ ಕಣ್ಣು ಆಗಿರಲು ಕೂಡ ಸಾಧ್ಯವಿಲ್ಲ. ಅನೇಕ ವರಗಳಿರುತ್ತದೆ. ಪ್ರತಿಯೊಬ್ಬನಿಗೂ ವರವು ಕೊಡಲ್ಪಟ್ಟಿರುತ್ತದೆ. ಇತರರಿಗೆ ಸಹಾಯ ಮಾಡೋ ವರವು ಅವುಗಳಲ್ಲೊಂದು. ದೇವರ ವಾಕ್ಯವನ್ನು ಪ್ರಚಾರಪಡಿಸಲು ನೂರಾರು ಮಾರ್ಗಗಳಿರುತ್ತವೆ. ಪ್ರೀತಿಯುಳ್ಳ ದೇವಜನರೇ, ಪ್ರತಿ ವಿಶ್ವಾಸಿಗೂ ಒಂದು ವರವು ಕೊಡಲ್ಪಟ್ಟಿದೆ. ನಾವು ಆ ವರವನ್ನು ಉಪಯೋಗಕ್ಕೆ ಹಾಕಬೇಕೆಂದು ದೇವರು ಅಪೇಕ್ಷಿಸುತ್ತಾನೆ. ಬೇರೆಯವರ ಕೆಲಸ ಅಥವಾ ಕರ್ತವ್ಯವನ್ನು ಮಾಡುವುದು ನಿನ್ನ ಕೆಲಸವಲ್ಲ. ನಮ್ಮ ಕ್ರೈಸ್ತರಲ್ಲಿ ಹೆಚ್ಚಿನವರಿಗೆ ತಾವು ಸಮಿತಿಯ ಮುಖ್ಯಸ್ಥರಾಗಬೇಕು, ಇಲ್ಲವೇ ಜನರಿಗೆ ಕಾಣುವಂಥ ಕೆಲಸ ಮಾಡಬೇಕೆಂಬ ಆಶೆ ಇರುತ್ತದೆ. ಆದರೆ ಪ್ರಿಯರೇ, ದೇಹದ ಹೆಚ್ಚಿನ ಅಂಗಗಳು ಹೊರಗೆ ಕಾಣುವುದಿಲ್ಲ. ನಾವು ಅವುಗಳನ್ನು ಮರೆಮಾಡುತ್ತೇವಲ್ಲವೇ? ಇಲ್ಲವೇ ಅವು ನಮ್ಮ ದೇಹದ ಒಳಭಾಗದಲ್ಲಿ ಇರುತ್ತದೆ. ಆದರೂ ಅವುಗಳ ಕಾರ್ಯವು ದೇಹಕ್ಕೆ ಅತಿ ಅವಶ್ಯವಾದದ್ದಾಗಿರುತ್ತದೆ. ಅದರಂತೆ ಸಭೆಯಲ್ಲಿಯೂ ಇದು ಸತ್ಯವಾದದ್ದಾಗಿದೆ. ನಮ್ಮ ಸಭೆಗಳಲ್ಲಿ ಉಪದ್ರ ಕೊಡುವವರಲ್ಲಿ ಅನೇಕರನ್ನು ಅಸೂಯೆಯು ಎಬ್ಬಿಸುತ್ತದೆ. ಇಂಥವರು ನಾಯಕತ್ವದ ಸ್ಥಾನಗಳಿಗೆ ಬರುತ್ತಾರೆ. ತಮ್ಮಲ್ಲಿ ಇಲ್ಲದ ವರವನ್ನು ಉಪಯೋಗಿಸಲು ನೋಡುತ್ತಾರೆ. ಆ ಕಾರ್ಯವನ್ನು ಮಾಡಲು ಬೇಕಾದ ಸಾಮರ್ಥ್ಯ ಅವರಲ್ಲಿರುವುದಿಲ್ಲ. ಅದನ್ನು ಮಾಡುವುದಕ್ಕೆ ದೇವರು ಅವರನ್ನು ಕರೆದಿರುವುದಿಲ್ಲ. ಇದರಿಂದಾಗಿಯೇ ಸಭೆಗೆ ಹಾನಿಯಾಗುತ್ತದೆ. ದಯವಿಟ್ಟು ಆಲೋಚಿಸಿ ನೋಡಿರಿ. ಕರ್ತನಲ್ಲಿ ಪ್ರಿಯರೇ, ಈ ವಿರೋಧವನ್ನು ದೇವರು ಸ್ಪಷ್ಟವಾಗಿ ನಿಲ್ಲಿಸುತ್ತಾನೆ. ಈ ಜನರಿಗೆ ಬರುವ ದಂಡನೆ ಗಂಭೀರ ಸ್ವರೂಪದ್ದು. ದೇವರು ಏನು ಮಾಡಿದನೆಂದು ನಾವು ನೋಡುವ. ಬನ್ನಿರಿ, ಅರಣ್ಯಕಾಂಡ ಪುಸ್ತಕ 16ನೇ ಅಧ್ಯಾಯ 4-7 ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಮೋಶೆ ಆ ಮಾತನ್ನು ಕೇಳಿ ಅಡ್ಡಬಿದ್ದು ಕೊರೋಹನಿಗೂ ಅವನ ಎಲ್ಲಾ ಸಮೂಹದವರಿಗೂ, ತನ್ನವರು ಯಾರೆಂಬುದನ್ನು ಯೆಹೋವನು ನಾಳೆ ತಿಳಿಸುವನು. ಯಾರನ್ನು ಯೆಹೋವನು ಪ್ರತಿಷ್ಠಿಸಿದ್ದಾನೋ, ಯಾರನ್ನು ತಾನೇ ಆದುಕೊಂಡಿದ್ದಾನೋ ಅವರನ್ನು ಮಾತ್ರ ಆತನು ತನ್ನ ಹತ್ತಿರಕ್ಕೆ ಬರಗೊಡಿಸುವನು. ನೀವು ಹೀಗೆ ಮಾಡಿರಿ. ನೀವೆಲ್ಲರೂ, ಅಂದರೆ ಕೊರೋಹನು ಅವನ ಸಮೂಹದವರೆಲ್ಲರೂ, ಧೂಪಾರತಿಗಳನ್ನು ತೆಗೆದುಕೊಂಡು ಅವುಗಳಲ್ಲಿ ಕೆಂಡಗಳನ್ನಿಟ್ಟು ನಾಳೆ ಯೆಹೋವನ ಸನ್ನಿಧಿಯಲ್ಲಿ ಧೂಪ ಹಾಕಿರಿ. ಆಗ ಯೆಹೋವನು ಯಾರನ್ನು ಮೆಚ್ಚುವನೋ ಅವನೇ ದೇವರಿಗೆ ಪ್ರತಿಷ್ಠಿತನೆಂದು ತಿಳಿದುಕೊಳ್ಳುವಿರಿ. ಲೇವಿಯರೇ, ನಿಮ್ಮಿಂದ ಸಾಕಾಯಿತು ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈಗ ಮೋಶೆ ದೇವರಿಂದ ಪ್ರೇರಿತನಾಗಿ ಹೇಳುತ್ತಾನೆ, ನೀವು ತುಂಬ ಹೆಚ್ಚಿಕೊಂಡಿದ್ದೀರಿ ಎಂಬುದಾಗಿ. ಬನ್ನಿರಿ, ಮುಂದುವರೆದು ನೋಡೋಣ. ಅರಣ್ಯಕಾಂಡ ಪುಸ್ತಕ 16ನೇ ಅಧ್ಯಾಯ 8ನೇ ವಚನದಿಂದ 11ನೇ ವಚನದವರೆಗೆ. ಅಲ್ಲಿ ಹೀಗೆ ಬರೆದದೆ: ಮೋಶೆ ಕೊರೋಹನಿಗೆ, ಲೇವಿಯರೇ ಕೇಳಿರಿ. ಇಸ್ರಾಯೇಲ್ಯರ ದೇವರು ಅವರ ಸಮೂಹದವರಿಂದ ನಿಮ್ಮನ್ನು ಪ್ರತ್ಯೇಕಿಸಿ ತನ್ನ ಗುಡಾರದ ಪರಿಚರ್ಯವನ್ನು ಮಾಡಲು, ಸರ್ವ ಸಮೂಹದವರಿಗೋಸ್ಕರ ಸೇವೆಯನ್ನು ಮಾಡಲು, ಕೊರೋಹನೇ, ನಿನ್ನನ್ನು ನಿನ್ನ ಸ್ವಕುಲದವರಾದ ಲೇವಿಯರನ್ನು ತನ್ನ ಹತ್ತಿರ ಇಟ್ಟುಕೊಂಡದ್ದು ಅಲ್ಪ ಕಾರ್ಯವೆಂದು ನಿಮಗೆ ಕಾಣುತ್ತದೋ? ಯಾಜಕತ್ವವು ನಿಮಗೆ ಆಗಬೇಕೆಂದು ಕೋರುತ್ತೀರಾ? ನೀನು ನಿನ್ನ ಸಮೂಹದವರೆಲ್ಲರೂ ಯೆಹೋವನಿಗೆ ವಿರೋಧವಾಗಿ ಕೂಡಿಕೊಂಡವರು. ಆರೋನನಿಗೆ ವಿರೋಧವಾಗಿ ಗುಣುಗುಟ್ಟುವುದೇನೋ ಎಂದು ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮೋಶೆ ಆರೋನರ ಕೆಲಸಗಳೇನೆಂಬುದನ್ನು ದೇವರೇ ನೇಮಕ ಮಾಡಿರುವುದರಿಂದ ಲೇವಿಯರ ಗುಣುಗುಟ್ಟುವಿಕೆಯು ನಿಜವಾಗಿ ದೇವರಿಗೆ ವಿರೋಧವಾದಂತಾಯಿತು. ಮುಂದಕ್ಕೆ ನೋಡೋಣ. ಅರಣ್ಯಕಾಂಡ ಪುಸ್ತಕ 16ನೇ ಅಧ್ಯಾಯ 12ನೇ ವಚನದಿಂದ 14ನೇ ವಚನದವರೆಗೆ. ಅಲ್ಲಿ ಹೀಗೆ ಬರೆದದೆ: ಮೋಶೆಯು ಎಲಿಯಾಬನ ಮಕ್ಕಳಾದ ದಾತಾನ್, ಅಬಿರಾಮರನ್ನು ಕರೆ ಕಳುಹಿಸಲಾಗಿ, ಅವರು ಅವನಿಗೆ, ನಾವು ಬರುವುದಿಲ್ಲ. ನೀನು ಹಾಲೂ ಜೇನು ಹರಿಯುವ ದೇಶದಿಂದ ನಮ್ಮನ್ನು ಕರಕೊಂಡು ಬಂದು ಮರಳು ಕಾಡಿನಲ್ಲಿ ಸಾಯಿಸುವುದು ಅಲ್ಪ ಕಾರ್ಯವೆಂದು ಎಣಿಸಿ ನಮ್ಮ ಮೇಲೆ ದೊರೆತನ ಮಾಡಬೇಕೆಂದು ಕೋರುತ್ತೀಯೋ? ಅಷ್ಟು ಮಾತ್ರವೇ ಅಲ್ಲ, ಹಾಲೂ ಜೇನು ಹರಿಯುವ ದೇಶಕ್ಕೆ ನಮ್ಮನ್ನು ಸೇರಿಸಲಿಲ್ಲವಲ್ಲ. ಹೊಲಗಳನ್ನು, ದ್ರಾಕ್ಷಿ ತೋಟಗಳನ್ನು ನಮಗೆ ಸ್ವಂತಕ್ಕೆ ಕೊಡಲೇ ಇಲ್ಲ. ಈ ಜನರ ಕಣ್ಣಿಗೆ ಮಣ್ಣು ಹಾಕಬೇಕೆಂದಿದೆಯೋ? ನಾವು ಬರುವುದಿಲ್ಲ ಎಂದು ಹೇಳಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರು ಮೋಶೆಯ ನಾಯಕತ್ವಕ್ಕೆ ಒಪ್ಪಿಕೊಂಡಿರುತ್ತಿದ್ದರೆ ಕಾದೇಶ್ ಬರ್ನಿಯಾದಿಂದ ಹಾಲು ಜೇನು ಹರಿಯುವ ದೇಶಕ್ಕೆ ಹೋಗಿ ಅಲ್ಲಿ ಸ್ಥಾಪಿತವಾಗುತ್ತಿದ್ದರು ಎಂಬುದನ್ನು ಆ ಜನರು ಮರೆತಿದ್ದರು. ಬನ್ನಿರಿ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಅರಣ್ಯಕಾಂಡ ಪುಸ್ತಕ 16ನೇ ಅಧ್ಯಾಯ 15ನೇ ವಚನದಿಂದ
17ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ. ಅದಕ್ಕೆ ಮೋಶೆ ಬಹು ಕೋಪಗೊಂಡು ಯೆಹೋವನಿಗೆ, ನೀನು ಅವರ ನೈವೇದ್ಯವನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳಬೇಡ. ನಾನು ಅವರಿಂದ ಒಂದು ಕತ್ತೆಯನ್ನಾದರೂ ತೆಗೆದುಕೊಂಡವನಲ್ಲ, ಅವರಲ್ಲಿ ಒಬ್ಬನಿಗಾದರೂ ಹಾನಿ ಮಾಡಿದವನಲ್ಲ ಎಂದು ಮನವಿ ಮಾಡಿದನು. ಮೋಶೆ ಕೊರೋಹನಿಗೆ, ನಾಳೆ ನೀನು ನಿನ್ನ ಸಮೂಹದವರೆಲ್ಲರೂ ಆರೋನನು ಯೆಹೋವನ ಸನ್ನಿಧಿಗೆ ಬರಬೇಕು. ಅವರಲ್ಲಿ ಒಬ್ಬೊಬ್ಬನು ತನ್ನ ತನ್ನ ಧೂಪಾರತಿಯನ್ನು, ಅಂದರೆ ಒಟ್ಟಾಗಿ 250 ಧೂಪಾರತಿಗಳನ್ನು ತೆಗೆದುಕೊಂಡು ಧೂಪ ಹಾಕಿ ಯೆಹೋವನ ಸನ್ನಿಧಿಗೆ ಬರಬೇಕು. ಹಾಗೇ ನೀನು ಆರೋನನು ನಿಮ್ಮ ನಿಮ್ಮ ಧೂಪಾರತಿಗಳನ್ನು ತೆಗೆದುಕೊಂಡು ಬರಬೇಕು ಎಂದು ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ವಿಚಾರದಲ್ಲಿ ತನ್ನ ಚಿತ್ತವೇನೆಂದು ದೇವರೇ ತಿಳಿಸಲಿ ಎಂದು ಮೋಶೆ ತೀರ್ಮಾನಿಸಿದನು. ಬನ್ನಿರಿ, ಮುಂದುವರೆದು ನಾವು ನೋಡೋಣ. ಅರಣ್ಯಕಾಂಡ ಪುಸ್ತಕ 16ನೇ ಅಧ್ಯಾಯ 18ರಿಂದ 21 ವಚನದವರೆಗೆ. ಅಲ್ಲಿ ಹೀಗೆ ಬರೆದದೆ. ಅದಕ್ಕನುಸಾರವಾಗಿ ಅವರೆಲ್ಲರೂ ತಮ್ಮ ತಮ್ಮ ಧೂಪಾರತಿಗಳನ್ನು ಕೈಯಲ್ಲಿ ತೆಗೆದುಕೊಂಡು ಅವುಗಳಲ್ಲಿ ಕೆಂಡಗಳನ್ನಿಟ್ಟು ಧೂಪದ್ರವ್ಯಗಳನ್ನು ಹಾಕಿ ಮೋಶೆ ಆರೋನರ ಜೊತೆಯಲ್ಲಿ ದೇವದರ್ಶನದ ಗುಡಾರದ ಬಾಗಲಲ್ಲಿ ನಿಂತುಕೊಂಡರು. ಅದಲ್ಲದೆ ಕೊರೋಹನು ತಮಗೆ ಎದುರಾಗಿ ಸರ್ವ ಸಮೂಹದವರನ್ನು ದೇವದರ್ಶನದ ಗುಡಾರದ ಬಾಗಲಿನ ಹತ್ತಿರಕ್ಕೆ ಕೂಡಿಸಿದನು. ಆಗ ಯೆಹೋವನ ತೇಜಸ್ಸು ಸಮೂಹದವರೆಲ್ಲರಿಗೂ ಹೊಳೆಯಿತು. ಯೆಹೋವನು ಮೋಶೆ ಆರೋನರಿಗೆ, ನೀವು ಈ ಸಮೂಹದವರಿಂದ ಪ್ರತ್ಯೇಕವಾಗಿ ನಿಲ್ಲಿರಿ, ನಾನು ಇವರನ್ನು ಒಂದು ಕ್ಷಣದಲ್ಲಿ ಭಸ್ಮ ಮಾಡುತ್ತೇನೆ ಎಂದು ಆಜ್ಞಾಪಿಸಲಾಗಿ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಪ್ರತಿಯೊಬ್ಬನು ತನ್ನ ತನ್ನ ಧೂಪಾರತಿಗಳನ್ನು ತೆಗೆದುಕೊಂಡು ಅದರಲ್ಲಿ ಧೂಪ ಹಾಕಿ ಗುಡಾರದ ಬಾಗಲಿಗೆ ಬಂದರು. ದೇವರ ತೇಜಸ್ಸು ಕಾಣಿಸಿಕೊಂಡದನ್ನು ನೋಡುತ್ತೇವೆ. ಮೊದಲು ಅವರು ಗುಣುಗುಟ್ಟಿದಾಗಲೂ ಯೆಹೋವನ ತೇಜಸ್ಸು ಕಾಣಿಸಿಕೊಂಡಿತು. ಈಗ ಈ ದಂಗೆಯ ಸಮಯದಲ್ಲೂ ಅದು ಕಾಣಿಸಿಕೊಂಡಿತು. ಕರ್ತನಲ್ಲಿ ಪ್ರಿಯರೇ, ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ನಾವು ಕೊನೆಯದಾಗಿ ಅರಣ್ಯಕಾಂಡ ಪುಸ್ತಕ 16ನೇ ಅಧ್ಯಾಯ 22ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ. ಅವರು ಅಡ್ಡಬಿದ್ದು, ದೇವರೇ, ಎಲ್ಲಾ ಮನುಷ್ಯರ ಆತ್ಮಗಳಿಗೆ ದೇವರಾಗಿರುವವನೇ, ಇವರಲ್ಲಿ ದೋಷಿಯಾಗಿರುವವನು ಒಬ್ಬನೇ ಆಗಿರಲಾಗಿ ಸಮೂಹದವರೆಲ್ಲರ ಮೇಲೆ ಕೋಪಗೊಳ್ಳಬಹುದೋ ಎಂದು ಭಿನ್ನಯಿಸಲಾಗಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮತ್ತೊಮ್ಮೆ ಮೋಶೆ ಜನರಿಗೋಸ್ಕರ ವಿಜ್ಞಾಪಿಸುತ್ತಾನೆ. ಇಲ್ಲಿ ಮೋಶೆಯ ವ್ಯಕ್ತಿತ್ವವು ಸ್ಪಷ್ಟವಾಗಿ ಕಂಡುಬರುತ್ತದೆ. ಅವನು ಬಹು ಸಾತ್ವಿಕನೂ ಆಗಿದ್ದನು. ಅವನಲ್ಲಿ ಯಾವ ಅಸೂಯೆಗಳೂ ಇರಲಿಲ್ಲ. ಪ್ರಿಯರೇ, ಈ ಪರಿಚಯದ ಮುಂದಿನ ಭಾಗವನ್ನು ನಾವು ಮುಂದಿನ ಕಾರ್ಯಕ್ರಮದಲ್ಲಿ ಧ್ಯಾನ ಮಾಡಲಿದ್ದೇವೆ. ಆದುದರಿಂದ ಆ ಕಾರ್ಯಕ್ರಮವನ್ನು ವೀಕ್ಷಿಸುವುದಕ್ಕಾಗಿ ಸಿದ್ಧರಾಗಿ ಬನ್ನಿರಿ. ದೇವರು ನಮ್ಮೆಲ್ಲರನ್ನು ತನ್ನ ವಾಕ್ಯಗಳಿಂದ ತುಂಬಿಸಿ ಬಲಪಡಿಸಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರೀತಿಯುಳ್ಳ ದೇವಜನರೇ, ತಿಳಿಯದೆ ಮಾಡುವ ಪಾಪಗಳಿಗೂ ಪ್ರಾಯಶ್ಚಿತ್ತವಾಗಬೇಕು. ಮಾನವರೆಲ್ಲರೂ ಸ್ವಭಾವತಃ ನಾಶನ ಪಾತ್ರರೇ. ಯೇಸು ಕ್ರಿಸ್ತನು ನಮಗೆ ಬದಲಾಗಿ ಮರಣವನ್ನು ಹೊಂದಿದನು. ಆತನು ಎದ್ದು ಬಂದದ್ದರಿಂದ ನಾವು ತಿರುಗಿ ಜೀವಿಸುವಂತಾಯಿತು. ನೀಲಿ ಬಣ್ಣವು ಪರಲೋಕದ ಬಣ್ಣವಾಗಿದ್ದು ದೇವಜನರನ್ನು ನೆನಪಿಸುತ್ತದೆ. ಆದುದರಿಂದ ಈ ಲೋಕದಲ್ಲಿ ನಾವು ಪರಲೋಕ ಭಾವದವರಾಗಿ ಜೀವಿಸಬೇಕು ಎಂಬ ಸತ್ಯವನ್ನು ಇಂದಿನ ಧ್ಯಾನದಲ್ಲಿ ನಾವು ತಿಳಿದುಕೊಂಡೆವು. ಆದುದರಿಂದ ದೇವರಿಗೆ ವಿರುದ್ಧವಾಗಿ ಗುಣಗುಟ್ಟದೆ ವಿಶ್ವಾಸಕ್ಕೆ ತಕ್ಕ ಹಾಗೆ ಜೀವಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಪರಮೋನ್ನತ ತಂದೆಯೇ, ನಿನ್ನ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಕರ್ತನೇ, ನಾವು ಪಾಪಿಗಳಾಗಿದ್ದಾಗಲೂ ನೀನು ನಮಗೋಸ್ಕರ ನಿನ್ನ ಪ್ರಿಯ ಕುಮಾರನಾದ ಯೇಸು ಕ್ರಿಸ್ತನನ್ನು ಶಿಲುಬೆಯ ಮೇಲೆ ಜಜ್ಜಿ ನಮಗೋಸ್ಕರ ಪ್ರಾಯಶ್ಚಿತ್ತ ಯಜ್ಞವನ್ನು ಅರ್ಪಿಸಿದಿ. ಇಗೋ ಸ್ವಾಮಿ, ಇದರಿಂದಾಗಿ ನಮಗೆ ಪರಲೋಕದಕ್ಕೆ ತಕ್ಕ ಬಾಗಿಲು ತೆರೆಯೋಣವಾಯಿತು. ಕರ್ತನೇ, ಈಗಲೂ ಇಂತಹ ನಿನ್ನ ಪ್ರಿಯಕುಮಾರನ ಯಜ್ಞದ ನಿಮಿತ್ತ ನಮಗೆ ಉಂಟಾದ ನಿರೀಕ್ಷೆಯಲ್ಲಿ ನಾವು ತಕ್ಕ ಹಾಗೆ ಜೀವಿಸುವಂತೆ ಕೃಪೆ ಮಾಡು. ಈ ನಂಬಿಕೆಗೆ ತಕ್ಕ ಹಾಗೆ ನಾವು ಸಾಕ್ಷಿಯಾಗಿ ಜೀವಿಸುವಂತೆ ಕೃಪೆ ಮಾಡು. ಕರ್ತನೇ, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ನೀನೇ ಆಗಿದ್ದಿ. ಆದಾಗ್ಯೂ ಸ್ವಾಮಿ, ನಂಬಿಕೆ ಕಡಿಮೆಯಾದಾಗಲೂ ನಮಗೆ ಸಹಾಯ ಮಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಕೃಪಾಪೂರ್ಣನಾದ ದೇವರೇ, ನಿನ್ನ ಕೃಪೆಯು ಯಾವಾಗಲೂ ನಮ್ಮೊಂದಿಗಿರಲಿ.
ನಿನ್ನ ಪರಿಶುದ್ಧವಾದ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇನೆ ಕರ್ತನೆ. ಆಮೆನ್. ಪ್ರಿಯರೇ, ನಿಮ್ಮ ಅಚ್ಚುಮೆಚ್ಚಿನ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮ ಹೇಗಿತ್ತು? ನೀವೆಲ್ಲರೂ ಸಂತೋಷಪಟ್ಟಿರಿ ಅಲ್ಲವೇ? ಹಾಗಾದರೆ ಇತರರೂ ಸಹ ಬೆಳಕಿಗೆ ಬರಲು ಇಂದೇ ನಮ್ಮೊಂದಿಗೆ ಈ ಸೇವೆಯಲ್ಲಿ ಕೈಜೋಡಿಸಿರಿ. ತಪ್ಪದೇ ಕರೆ ಮಾಡಿರಿ. ವಂದನೆಗಳು.